ಬಂಡವಾಳ ಹೂಡಿಕೆ ಚೆನ್ನೈಗೆ ಹೋಗಿದೆ, ರಾಜ್ಯದಲ್ಲಿ ಸರ್ಕಾರ ವಿಫಲ ಆಗಿದೆ ಬಂಡವಾಳ ತರೋಕೆ ಅನ್ನುವಂಥದ್ದು. 4 ವರ್ಷ ಈ ಬಿಜೆಪಿಯವರು ಯಾವುದೇ ಬಂಡವಾಳ ಹೂಡಿಕೆ ಇರಲಿ, ಉದ್ದಿಮೆದಾರರು ಇರಲಿ, ಅಥವಾ ಈ ರಾಜ್ಯದಲ್ಲಿ ಬಡವರಿಗೆ ಒಂದೇ ಒಂದು ಮನೆ ಕಟ್ಟುವುದಾಗಲಿ, ಫಲಾನುಭವಿಗಳಿಗೆ ಒಂದೇ ಒಂದು ಬೋರ್ವೆಲ್ಗಳನ್ನು ಕೊಡೋದಾಗಲಿ 4 ವರ್ಷ ಏನೂ ಮಾಡಿಲ್ಲ. ತೋಟಗಾರಿಕೆ ಇಲಾಖೆ ತಗೊಳ್ರಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ತಗೊಳ್ರಿ, ಲಿಟ್ರಲಿ ಅವ್ರು ಕಿಡಿ ಹಾಕ್ಬಿಟ್ಟಿದ್ರು. ಒಂದು ಡ್ರಿಪ್, ನಮ್ಮ ಕಡೆ ಎಲ್ಲ ಕೃಷಿ ಹೊಂಡ, ಡ್ರಿಪ್ಪು, ಸ್ಪ್ರಿಂಕ್ಲರು ಒಂದಿಲ್ಲ, ಒಂದು ಮನೆ ಇಲ್ಲ. ಇವತ್ತು ಉದಾಹರಣೆಗೆ ಒಂದೇ ಕೊಡ್ತೀನಿ. ಇವತ್ತು ಫಾಕ್ಸ್ಕಾನ್ ಈಗ ತಿರುಗಿ ಕೆಲಸ ಸ್ಟಾರ್ಟ್ ಆಗಿದೆ, 25,000 ಕೋಟಿ. ನಾನು ಅದನ್ನು ಕೇಳಿದ್ದೀನಿ ಮೊನ್ನೆ, ನಿರ್ಮಲಾ ಸೀತಾರಾಮನ್ ಎಲ್ಲೋದೊಂದು ಟೈಮ್ಸ್ನವ್ರಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ನಾನು ಅದನ್ನು ಡಿಟೇಲ್ಡ್ ಆಗಿ ನಾನು ಎಲ್ಲನೂ ರಿಲೀಸ್ ಮಾಡ್ತೀನಿ. ನಮ್ಮ ಯಾವುದೇ ದಿವಸ ಏನೇನು ನಾವು ದಾವೋಸ್ಗೆ ಹೋದಾಗ ಯಾರ್ಯಾರು ಏನೇನು ಕಮಿಟ್ಮೆಂಟ್ ಆಗಿತ್ತು, ಅಮೇರಿಕಾಗೆ ಹೋದಾಗ ಏನೇನಾಗಿತ್ತು, ಏನೇನೆಲ್ಲ ಆಗಿದಾವೋ ಅದನ್ನೆಲ್ಲನೂ ಕೊಡ್ತೀನಿ. ಈ ಬಿಜೆಪಿಯವ್ರಿಗೆ ರಾಜ್ಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಮೋಸ್ಟ್ಲಿ ರಾಜ್ಯದ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಇವರಂತೂ ಏನೂ ಮಾಡಿಲ್ಲ. ಅದು ನಾ ಏನು ಮಾಡಿದ್ದೀನಿ, ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಗೊತ್ತಿದೆ. ನಾನು ಟಾಟಾ ಗ್ರೂಪ್ಗೆ ಹೋಗಿ ಮುಂಬೈನಲ್ಲಿ ಭೇಟಿ ಆಗಿದ್ದೀವಿ, ಅದು ಫಾಲೋ ಅಪ್ ಆಗಿರೋದಾಗ್ತದೆ. ಟೊಯೋಟೋರು ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕನ್ಸೆಷನಲ್ ಮೀಟಿಂಗ್ ಮಾಡಿ ಕನ್ಸೆಷನ್ಸ್ ಕೊಟ್ವಿ. 1 ವರ್ಷ ಆಯಿತು ಇವ್ರು ಮಾಡಿದ್ದಿಲ್ಲ ಕನ್ಸೆಷನ್ ಮೀಟಿಂಗ್. ಬಂಡವಾಳ ಹೂಡಿಕೆ ಯಾರಿಗಾರು ಬರ್ತಾರವ್ರಿಗೆ ಅಬೌವ್ 500 ಕೋರ್ಸ್ ಏನಿರ್ತದೆ, ಅಲ್ಟ್ರಾ ಪ್ರೊಟೆಕ್ಟ್ಸ್ ಏನಿರ್ತವೆ, ಅವ್ರು ಕನ್ಸೆಷನ್ಸ್ ಅಲ್ಲಿ ಕೊಟ್ಟಿರಲಿಲ್ಲ. ಹೀಗಾಗಿ ಈ ಬಿಜೆಪಿ ಅವ್ರದ್ದು ನಾನು ಕೊಡ್ತೇನೆ, ಅವ್ರು ಮಾತಾಡಿದಾರಲ್ಲ ಅದಕ್ಕೆಲ್ಲ ಡಿಟೇಲ್ ಆಗಿ ಒಂದು ರಿಲೀಸ್ ಮಾಡ್ತೀನಿ. ಸುಮ್ಮನೆ ಬೇಗ ಆಗಿ ಹೇಳೋದು ಬೇಡ. ಸೊ ಕಂಪ್ಲೀಟ್ ಆಗಿ ಅವ್ರ ಅವಧಿನೂ ಕೊಡ್ತೀನಿ. ಅವ್ರು 4 ವರ್ಷದ ಅವಧಿನೂ ಕೊಡ್ತೀನಿ. ನಮ್ದು 1 ವರ್ಷದಾಗ ಏನೇನಾಗಿದೆ ಅದು ಕೊಡ್ತೀನಿ.